ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಬಿಜೆಪಿಯಲ್ಲಿ ಇವತ್ತು ಬಹಳ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಇದು ಸಹಜವಾಗಿ ಆ ಪಕ್ಷದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದ್ರೆ, ಜೊತೆಗೇನೆ ರೇಪ್ ಮಾಡಿದವ್ರನ್ನ, ಏಡ್ಸ್ ಹಂಚಿದವ್ರನ್ನ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಿಂಡಲ್ ಮಾಡ್ತಿದ್ದಾರೆ. ಯತ್ನಾಳ್ ಬಳಿಕ ಬಿಜೆಪಿಯಿಂದ ಮತ್ತಿಬ್ಬರು ಶಾಸಕರ ಉಚ್ಚಾಟನೆ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೆ ಗೇಟ್ ಪಾಸ್. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ನಿರೀಕ್ಷೆ ಕೊನೆಗೂ ನಿಜವಾಗಿದೆ. ಈ ಇಬ್ಬರು ಶಾಸಕರನ್ನ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಇಬ್ಬರಿಗೂ ಶೋಕಾಸ್ ನೋಟಿಸ್ ನೀಡಿ ವಿವರಣೆ ಕೇಳಿತ್ತು. ಇಂದು ಅವರಿಬ್ಬರನ್ನ ಪಕ್ಷದಿಂದ ಹೊರಹಾಕಿದೆ. ನಿರೀಕ್ಷಿತವೇ ಆಗಿದ್ದ ಉಚ್ಚಾಟನೆಯನ್ನ ಇಬ್ಬರು ಶಾಸಕರು ಸ್ವಾಗತಿಸಿದ್ದು, ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಪಕ್ಷ ಏನೇನು ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡುತ್ತೆ ಅಂತ ಹೇಳಿದ್ದೀನಿ. ಅವತ್ತೇನು ಹೇಳಿದ್ದೀನಿ ಅದನ್ನೇ ಹೇಳ್ತೀನಿ. ಪಕ್ಷ ಕೊಟ್ಟಂತ ನಿರ್ಣಯ ಸ್ವಾಗತಿಸ್ತೀನಿ. ಒಬ್ಬ ಶಾಸಕ ಸ್ಥಾನದಲ್ಲಿ ನಿಂತಕ್ಕಂಥವನಿಗೆ ಚುನಾವಣೆಯ ಕಾಲದ ಸೋಲಿನ ಪ್ರಯತ್ನ ಪಕ್ಷದಿಂದ ಆಗ್ತಾ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕಾರಣ ಯಾವುದು ಬೇಕಾಗಿಲ್ಲ. ಇಷ್ಟೆಲ್ಲ ರಾಜಕಾರಣ ನಡೀತಕ್ಕಂಥದ್ದೇ ಗೆಲುವಿನ ಬಗ್ಗೆ. ಬೇಡ ಅಂತಂದು ಅವತ್ತು ಚುನಾವಣೆ ಟಿಕೆಟ್ ಕೊಡ್ತಕ್ಕಂಥ ಅಧಿಕಾರ ನಿಮ್ಮ ಕೈಯಲ್ಲಿತ್ತು. ಸೂಕ್ತವಂಥ ಸಂದರ್ಭದಲ್ಲಿ ಯಾವ್ಯಾವ ಕಡೆ ಚರ್ಚೆ ಮಾಡಬೇಕು ಅಂತಕ್ಕಂಥ ನನ್ನ ನಂಬಿಕೆ ಇದೆಯೋ ಅಲ್ಲಿ ಚರ್ಚೆ ಮಾಡಿ ಸೂಕ್ತವಂಥ ಸಮಯದಲ್ಲಿ ಸರಿಯಾದಂಥ ನಿರ್ಣಯ ಆಗುತ್ತೆ. ಭಾಳ ಸಂತೋಷ. ಅವರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಒಳ್ಳೆ ಡಿಸಿಷನ್ ಅವರದ್ದು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು 2028ಕ್ಕೆ ಚುನಾವಣೆ, ಅಲ್ಲಿಗಂಟ ಇನ್ನು 3 ವರ್ಷ ಅವಕಾಶ ಇದೆ. ಅಲ್ಲಿಗಂಟ ಬೇಕಾದ ಸಮಯ ಇರೋದ್ರಿಂದ ಯೋಚನೆ ಮಾಡ್ತಕ್ಕಂಥದ್ದಿದೆ. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏಡ್ಸ್ ಇಂಜೆಕ್ಷನ್ ಚುಚ್ಚಾನೆ ಪ್ಲ್ಯಾನ್ ಮಾಡ್ತಾನೆ ಅನ್ನೋದು ಎಲ್ಲರ ಕೇಳಿದ್ದೀರ? ಒಬ್ಬ ಒಕ್ಕಲಿಗ ಹೆಣ್ಮಗಳನ್ನ ಮಂಚಕ್ಕೆ ಹೋಗೋದು ಯಾವ ಥರ ಕೇಳಿದ್ದೀರ? ಭಾರತೀಯ ಜನತಾ ಪಕ್ಷ ಅಂತ ಪ್ರಾಮಾಣಿಕದ ಇದ್ದರೆ ಇಂಥವ್ರನ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಯ್ತು. ಆ ಥರದ ನಿದರ್ಶನ ನಂದು ಒಂದೇ ಒಂದಿಲ್ಲ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಒಳಗೊಂಡು ಒಟ್ಟು 17 ಶಾಸಕರು ಕಾಂಗ್ರೆಸ್ ಜೆಡಿಎಸ್ ಸರ್ಕಾರವನ್ನ ಉರುಳಿಸಿದ್ರು. ನಂತರ ಬಿಜೆಪಿ ಇವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿತ್ತು. ಸಚಿವರಾಗಿಯೂ ಕೆಲಸ ಮಾಡಿದ್ರು. ಕಳೆದ 2023ರ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿಯಿಂದ ಗೆದ್ದಿದ್ರು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಇವರ ವರಸೆ ಬದಲಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಪರೋಕ್ಷವಾಗಿ ಕಾಂಗ್ರೆಸ್ ಪರವೇ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲದೆ ರಾಜ್ಯಸಭೆ ಚುನಾವಣೆಯಲ್ಲಿ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದರೆ ಶಿವರಾಮ್ ಹೆಬ್ಬಾರ್ ಮತದಾನದಿಂದ ದೂರ ಉಳಿದಿದ್ರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭೋಜನ ಕೂಟಗಳಲ್ಲಿ ಎಸ್ಟಿಎಸ್ ಭಾಗವಹಿಸಿದ್ರು. ತಮ್ಮ ವಿರುದ್ಧ ಸ್ಥಳೀಯ ಬಿಜೆಪಿ ಮುಖಂಡರು ಕೆಲಸ ಮಾಡಿದ್ದಾರೆ ಎಂದು ಎಸ್ಟಿಎಸ್ ಆರೋಪಿಸಿದ್ರು. ಪಕ್ಷದ ಮುಖಂಡರ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಶಿವರಾಮ್ ಹೆಬ್ಬಾರ್ ಕೂಡ ಯಲ್ಲಾಪುರ ಕ್ಷೇತ್ರದಲ್ಲಿ ಸ್ಥಳೀಯ ಸಹಕಾರ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಉಚ್ಚಾಟನೆಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯ ನಾಯಕರು ಯಾವತ್ತೂ ಆಗಬೇಕಿದ್ದ ತೀರ್ಮಾನ ಇಂದು ಆಗಿದೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಕ್ರಮ ಆಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪಕ್ಷದ ವಿರುದ್ಧ ಏನು ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾ ಇದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯಾರು ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ. ರಾಜಕೀಯ ರಾಜಿ ಮಾಡಿಕೊಂಡು ಗಂಟಲು ಸುಟ್ಕೊಂಡಿದ್ದೀವಿ, ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ. ಆದರೆ ಇದೊಂದು ಒಳ್ಳೆ ಸಂದೇಶವಾಗಿದೆ. ಒಂದು ನುಂಗಬೇಕು ಇಲ್ಲ ಉಗುಳಬೇಕು, ಯಾವ್ದಾರ ಒಂದು ನಿರ್ಣಯ ತಗೊಳ್ಬೇಕು. ಇದೊಂದು ಒಳ್ಳೆ ಸಂದೇಶ. ಈ ಇಬ್ಬರ ಉಚ್ಚಾಟನೆಗೆ ಡಿಸಿಎಂ ಡಿಕೆ ಲೇವಡಿ ಮಾಡಿದ್ದಾರೆ. ಅವರೇನು ವಿಧಾನಸೌಧದಲ್ಲಿ ಯಾರಿಗೂ ರೇಪ್ ಮಾಡಿರಲಿಲ್ಲ, HIV ಇಂಜೆಕ್ಷನ್ ಚುಚ್ಚಿರಲಿಲ್ಲ, ಮುತ್ತು ರತ್ನಗಳನ್ನ ಪಕ್ಷದಲ್ಲೇ ಇಟ್ಕೊಳ್ಳಿ ಎಂದಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಮುನಿರತ್ನ ಯಾಕೆ ಉಚ್ಚಾಟನೆ ಆಗಿಲ್ಲ ಅಂತ ಡಿಕೆ ಪ್ರಶ್ನಿಸಿದ್ದಾರೆ. ಇದಕ್ಕೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಸೋಮಶೇಖರ್ ಅನಾಮತ್ತು ಅವ್ರ ಪಾರ್ಟಿ ವಿಚಾರ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ ಅವ್ರ ಬಗ್ಗೆ ಆಕ್ಷನ್ ತಗೋತೇನೆ ಅಂತಿದ್ದೆ.
ಬಟ್ ಬಿಜೆಪಿ ಸಂಸ್ಕೃತಿ ಕಾಣ್ತಾ ಇದೆ. ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಅವರಿಬ್ಬರಿಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತಿಬ್ಬರು ಶಾಸಕರ ಉಚ್ಚಾಟನೆಯೊಂದಿಗೆ ಬಿಜೆಪಿ ಸಂಖ್ಯಾಬಲ 62ಕ್ಕೆ ಕುಸಿದಿದೆ. ಇನ್ನು 10ರಿಂದ 12 ವಿಕೆಟ್ಗಳು ಬೀಳ್ತವೆ ಅಂತ ಎಸ್ ಟಿ ಸೋಮಶೇಖರ್ ಹೇಳಿದ್ದು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಇನ್ನು ಬರ್ತಾ ಇನ್ನೂ 10-12 ಖಾಲಿ ಆಗ್ತಾರೆ. ಅವತ್ತು ಹೇಳ್ತಾರೆ, ಇವತ್ತು ಹೇಳ್ತಾರೆ, ಇನ್ನೂ 10-12 ಖಾಲಿ ಆಗ್ತದೆ. ಅದ್ಯಾರು ಆಗ್ತಾರೆ ಅಂತ ಮುಂದೆ ತಮಗೂ ಕೂಡ ಗೊತ್ತಾಗ್ತದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH